ಕೃಷಿಯೆಡೆಗೆ ವಿದ್ಯಾರ್ಥಿ ಸಮೂಹ ಹಾಗೂ ಯುವಜನತೆಯ ನಡೆ ಗ್ರಾಮ ಸಂಪರ್ಕ ಅಭಿಯಾನವು ಇಂದು ಸೋಮೇಶ್ವರ ಪಿಲಾರು ಬೈಲುಗದ್ದಿಯಲ್ಲಿ ವೈಭವದಿಂದ ನೆರವೇರಿತು. ಇನ್ನು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಕರ್ನಾಟಕ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಸ್ವತಃ ವಿದ್ಯಾರ್ಥಿಗಳೊಂದಿಗೆ ಕೈಜೋಡಿಸಿ ಗದ್ದಿಯಲ್ಲಿ ನಾಟಿ ಕಾರ್ಯವನ್ನು ನಡೆಸಿದರು. ಬೆಳಿಗ್ಗೆ 9 ಗಂಟೆಗೆ ಗದ್ದಿಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಯುಟಿ ಖಾದರ್ ಕೃಷಿಯ ಮಹತ್ವವನ್ನ ವಿದ್ಯಾರ್ಥಿಗಳಿಗೆ ನೆನಪಿಸಿ ಭೂಮಿ, ನೀರು ಹಾಗೂ ರೈತರ ಶ್ರಮವೇ ಸಮಾಜದ ಆಧಾರವೆಂದು ತಿಳಿಸಿದರು. ನಂತರ ಜೋಡೆತ್ತುಗಳ ಸಹಾಯದಿಂದ ಅನುಭವಸ್ಥ ರೈತರ ಮಾರ್ಗದರ್ಶನದಲ್ಲಿ ಗದ್ದೆಯನ್ನ ಉಳುಮೆ ಮಾಡಿಸಿ ನಾಟಿ ಕಾರ್ಯವನ್ನ ಆರಂಭಿಸಿದರು. ಇದರಿಂದ ವಿದ್ಯಾರ್ಥಿಗಳು ಪರಂಪರೆ ಕೃಷಿ ವಿಧಾನಗಳನ್ನ ನೇರವಾಗಿ ಅರಿತುಕೊಳ್ಳುವ ಅವಕಾಶವನ್ನ ಪಡೆದರು. ಅಷ್ಟೇ ಅಲ್ಲದೆ ಸಭಾಧ್ಯಕ್ಷರು ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೂ ಗದ್ದೆಯಲ್ಲೇ ಉಳಿದುಕೊಂಡು ಟಿಲ್ಲರ್ ವಾಹನವನ್ನ ಸ್ವತಃ ಚಾಲನೆ ಮಾಡಿ ಒಂದು ಗದ್ದೆಯನ್ನ ಸಂಪೂರ್ಣವಾಗಿ ಉಳುಮೆ ಮಾಡುವ ಮೂಲಕ ತಮ್ಮ ಕೃಷಿ ಪ್ರೇಮವನ್ನ ವ್ಯಕ್ತಪಡಿಸಿದ್ರು. ಅವರೊಂದಿಗೆ ವಿದ್ಯಾರ್ಥಿಗಳು, ಪತ್ರಕರ್ತರು, ಬ್ಯಾಂಕ್ ನಿರ್ದೇಶಕರು ಹಾಗೂ ಸ್ಥಳೀಯರು ಕೈಜೋಡಿಸಿ ಉತ್ಸಾಹಭರಿತವಾಗಿ ಗದ್ದೆ ಕೆಲಸಗಳಲ್ಲಿ ಪಾಲ್ಗೊಂಡ್ರು. ನಂತರ ವಿದ್ಯಾರ್ಥಿಗಳಿಗೆ ನಾಟಿ ಕಾರ್ಯವನ್ನ ಹಂತ ಹಂತವಾಗಿ ಹೇಗೆ ನಡೆಸಬೇಕು ಎಂಬುದನ್ನ ಸಭಾಧ್ಯಕ್ಷರು ತಾವೇ ತೋರಿಸಿದ್ರು. ವಿದ್ಯಾರ್ಥಿಗಳು ಕಸರತ್ತು ಮಾಡುವಾಗ ಅವರು ನೇರವಾಗಿ ಮಾರ್ಗದರ್ಶನ ನೀಡಿ ಕೃಷಿಯೊಂದಿಗೆ ಬೆಸೆಯಬೇಕಾದ ಶಿಸ್ತು ಮತ್ತು ಸಹನೆ ಬಗ್ಗೆ ತಿಳಿಸಿದ್ರು. ಇನ್ನು ಕಾರ್ಯಕ್ರಮದ ಮತ್ತೊಂದು ಹಂದರವಾಗಿ ವಿದ್ಯಾರ್ಥಿಗಳು ಕೃಷಿ ಗೀತೆಯನ್ನ ಹಾಡುತ್ತಾ ಕುಣಿದಾಗ ಸಭಾಧ್ಯಕ್ಷರು ಚಪ್ಪಾಳೆ ತಟ್ಟಿ ಅವರಿಗೆ ಪ್ರೋತ್ಸಾಹವನ್ನ ನೀಡಿದ್ರು. ವಿದ್ಯಾರ್ಥಿಗಳ ಹರ್ಷದ್ಗಾರ ಮತ್ತು ಉತ್ಸಾಹದಿಂದ ಗದ್ದೆ ಹಬ್ಬದ ವಾತಾವರಣಕ್ಕೆ ತಿಳಿಯಿತು. ಇನ್ನು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಹಾಗೆಯೇ ಕೋಟೆಕಾರ ಮಾಧ್ಯಮ ಕೇಂದ್ರ ತೊಕ್ಕೊಟ್ಟು, ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ರಿಜಿಸ್ಟರ್ಡ್ ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇವರ ನೇತೃತ್ವದಲ್ಲಿ ಹಾಗೂ ಕೃಷಿ ಇಲಾಖೆ ಮಂಗಳೂರು, ಶ್ರೀ ಬಾಲಾಂಜನೇಯ ವ್ಯಾಯಾಮ ಶಾಲೆ ಪಿಲಾರು ಸಹಯೋಗದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇವರ ತಾಂತ್ರಿಕ ಮಾರ್ಗದರ್ಶನದೊಂದಿಗೆ ಕೃಷಿಯೆಡೆಗೆ ವಿದ್ಯಾರ್ಥಿ ಸಮೂಹ ಹಾಗೂ ಯುವ ಜನತೆಯ ನಡೆ ಎಂಬ ಕಾರ್ಯಕ್ರಮಕ್ಕೆ ಇಂದು ಸೋಮೇಶ್ವರ ಗ್ರಾಮದ ಪಿಲಾರು ಬೈಲುಗದ್ದಿಯಲ್ಲಿ ಚಾಲನೆ ದೊರೆಯಿತು. ಕಾರ್ಯಕ್ರಮವನ್ನ ಕರ್ನಾಟಕ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಉದ್ಘಾಟಿಸಿದರು. ಇನ್ನು ಕಾರ್ಯಕ್ರಮಕ್ಕೆ ಕೋಟೆಕಾರ ಗುತ್ತು ಅಧ್ಯಕ್ಷ ಹಾಗೂ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಅಧ್ಯಕ್ಷತೆಯನ್ನ ವಹಿಸಿದ್ರು. ಉಪಾಧ್ಯಕ್ಷರುಗಳಾದ ಅಬುಸಾಲಿ, ನಿರ್ದೇಶಕರುಗಳಾದ ಕೃಷ್ಣಪ್ಪ ಸಾಲಿಯಾನ್, ಅರುಣ್ ತೊಕ್ಕೊಟ್ಟು, ಸುರೇಖಾ ಚಂದ್ರಹಾಸ್, ಗಂಗಾಧರ ಉಳ್ಳಾಲ, ಮುಖ್ಯ ಅತಿಥಿಗಳಾಗಿ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರು ಡಾಕ್ಟರ್ ಹೊನ್ನಪ್ಪ ಗೋವಿಂದಗೌಡ, ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಮುಖ್ಯಸ್ಥರು ಡಾಕ್ಟರ್ ಟಿಜಿ ರಮೇಶ್, ಸಾಮಾಜಿಕ ಕಾರ್ಯಕರ್ತರು ಮತ್ತು ಅನಿವಾಸಿ ಭಾರತೀಯರಾದ ಪ್ರವೀಣ್ ಶೆಟ್ಟಿ ಮೇಗಿನಮನೆ ಮಸ್ಕತ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀನಿವಾಸ ಇಂದಾಜೆ, ದಕ್ಷಿಣ ಕನ್ನಡ ಜಿಲ್ಲಾ ಪಿಯು ಕಾಲೇಜುಗಳ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರು ಜಯಾನಂದ ಎನ್ ಸುವರ್ಣ, ಸೋಮೇಶ್ವರ ಪುರಸಭೆ ಅಧ್ಯಕ್ಷ ರವಿಶಂಕರ್ ಸೋಮೇಶ್ವರ, ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರು ಸಪ್ನಾ ಶೆಟ್ಟಿ, ಪುರುಷೋತ್ತಮ್ ಶೆಟ್ಟಿ, ದೀಪಕ್ ಪಿಲಾರ್, ಸದಸ್ಯರು ಪುರಂದರದಾಸ್, ಶ್ರೀಧರ ಅಲ್ವಾ, ಶ್ರೀ ಬಾಲಾಂಜನೇಯ ವ್ಯಾಯಾಮ ಶಾಲೆ ಪಿಲಾರು ಅಧ್ಯಕ್ಷರು ಉಪಸ್ಥಿತರಿದ್ದರು. ಇನ್ನು ಗೌರವ ಉಪಸ್ಥಿತಿಯಲ್ಲಿ ಈಶ್ವರ ಶೆಟ್ಟಿ ಪಿಲಾರು ಮೇಲ್ಮನೆ, ಗಂಗಯ್ಯ ಗಟ್ಟಿ ಪಿಲಾರು ಹೊಸಮನೆ, ಸೀತಾರಾಮ್ ಶೆಟ್ಟಿ ಪಿಲಾರು ಮೇಗಿನ ಮನೆ ಮುಂತಾದ ಪ್ರಗತಿಪರ ಕೃಷಿಕರು ಭಾಗವಹಿಸಿದ್ರು. ಈ ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳು ಹಾಗೂ ಯುವ ಜನತೆ ಕೃಷಿ ಅಧ್ಯಯನ ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಕುರಿತು ಮಾರ್ಗದರ್ಶನವನ್ನ ನೀಡಲಾಯಿತು. ಗ್ರಾಮ ಕೃಷಿ ಸಂಪರ್ಕ ಬೆಳೆಸುವ ಉದ್ದೇಶದಿಂದ ವಿವಿಧ ಕಾರ್ಯಾಗಾರಗಳು, ಪ್ರದರ್ಶನಗಳು ಹಾಗೂ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಚಾಲನೆ ಕೂಡ ದೊರೆಯಿತು. ಮಾಧ್ಯಮ ಕೇಂದ್ರ ತೊಕ್ಕೊಟ್ಟು, ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ಇದರ ನೇತೃತ್ವದಲ್ಲಿ ಮಂಗಳೂರು ಕೃಷಿ ಇಲಾಖೆ, ಶ್ರೀ ಬಾಲಾಂಜನೇಯ ವ್ಯಾಯಾಮ ಶಾಲೆ ಪಿಲಾರ್, ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಇವತ್ತು ಸರ್ವರ ಸಹಕಾರದೊಂದಿಗೆ ಹಮ್ಮಿಕೊಂಡಂತಹ ಗ್ರಾಮ ಸಂಪರ್ಕದ ಅಭಿಯಾನದ ಅಂಗವಾಗಿ ಕೃಷಿಯೆಡೆಗೆ ವಿದ್ಯಾರ್ಥಿ ಸಮುದಾಯ ಹಾಗೂ ಯುವ ಜನತೆಯ ನಡೆ ಎಂಬ ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಕೋಟೆಕಾರ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷರು, ಈ ಕಾರ್ಯಕ್ರಮಕ್ಕೆ ತನ್ನ ಸಂಪೂರ್ಣವಾದ ಸಹಕಾರ ಕೊಟ್ಟಂತಹ ಸಂಘದ ಕೃಷ್ಣ ಶೆಟ್ಟಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತವಂತಹ ಸೋಮೇಶ್ವರ ನಗರಸಭೆಯ ಉಪಾಧ್ಯಕ್ಷರು ಸನ್ಮಿತ್ರರಾದಂತಹ ರವಿಶಂಕರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂತಹ ಕೃಷಿ ಅಧಿಕಾರಿ ರಮೇಶ್ ಅವರೇ, ಅದೇ ರೀತಿ ನಮ್ಮ ಪ್ರಾಂಶುಪಾಲ ಪದವಿ ಪೂರ್ವ ಕಾಲೇಜು ಸಂಘದ ಅಧ್ಯಕ್ಷ ಅಂತ ನಮ್ಮ ಸ್ವರ್ಣರವರೇ, ಮೂಡದ ಅಧ್ಯಕ್ಷ ಅಂತ ಸದಾಶಿವ್ ಉಲ್ಲಾಲ್ ಅವರೇ, ನಮ್ಮ ಕೋಟೆಕಾರ ವ್ಯವಸಾಯ ಸಂಘದ ಉಪಾಧ್ಯಕ್ಷ ಅಂತ ಅಫ್ಸಾಲಿದ್ ಅವರೇ,
ಬಹುಶಃ ಇವತ್ತು ಈ ಎಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಈ ಸ್ಥಳದ ಅವಕಾಶ ಮತ್ತು ಇನ್ನಿತರ ವ್ಯವಸ್ಥೆ ಮಾಡಿಕೊಟ್ಟಂತಹ ನಮ್ಗೆ ಅತ್ಯಂತ ಗೌರವ ಹಿರಿಯರಾಗಿರುವಂತಹ ನಮ್ಮ ಗೌರವದಂತ ಸೀತಾರಾಮ್ ಶೆಟ್ಟಿರವರೇ, ಅದರಿಂದ ಅವ್ರ ಕುಟುಂಬಸ್ಥರೇ, ಅವರ ಬಹುಶಃ ಮಗನಾಗಿರುವಂತಹ ನಮ್ಮ ಪ್ರವೀಣ್ ಮೇಗಿನ ಮನೆಯವರೇ, ಅವರೆಲ್ಲ ನಮ್ಮ ಹಿರಿಯರೇ, ಇಲ್ಲಿ ನಮ್ಮ ವೇದಿಕೆಯ ಮೇಲೆ ಉಪಸ್ಥಿತರುವಂತಹ ನಗರಸಭೆ ಸದಸ್ಯರಾಗಿರುವಂತಹ ಸಪ್ನ ಶೆಟ್ಟಿರವರೇ, ದೀಪಕ್ ಪಿಲಾರ್ ಅವರೇ, ಪುರುಷೋತ್ತಮ್ ಶೆಟ್ಟಿರವರೇ, ನಮ್ಮ ಜಗದೀಶ್ ಉಚ್ಚಿಲ್ ಅವರೇ, ಅದೇ ರೀತಿ ಶ್ರೀಧರ್ ಪಿಲಾರ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರುವಂತಹ ನಮ್ಮ ಸೊಸೈಟಿಯ ಎಲ್ಲ ನಮ್ಮ ಸದಸ್ಯರೇ, ಈ ಊರಿನ ಹಿರಿಯರು, ಕೃಷಿಕರು ಹಾಗೂ ಬಹುಶಃ ಇದು ಸಾಮಾಜಿಕರಾಗಿದ್ದುಕೊಂಡು ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ನನ್ನ ಸಂಬಂಧಿತ ಬಾಬು ಪಿಲಾರ್ ಅವರೇ, ಹರ್ಷವರ್ಧನ್ ಅವರೇ, ಪುಷ್ಪರಾಜ್, ಅದೇ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಂತ ಶ್ರೀನಿವಾಸ್ ಅವರೇ, ವೇದಿಕೆ ನಮ್ಮ ಈ ಊರ ಹಿರಿಯರಂತ ಹಸನಬಕ್ಕನ್ ಅವರೇ, ಅದೇ ರೀತಿ ಹಿರಿಯರಂತ ಗಂಗಾಯಣ್ಣನವರೇ, ಅದೇ ರೀತಿ ಎಲ್ಲ ನಮ್ಮ ಗೌರವರಾಗಿದ್ದ ಹರೀಶ್ ಶೆಣೆ ಅವರೇ, ನಮ್ಮ ನಮ್ಮ ಅತ್ಯಂತ ಗೌರವಿರುವಂತ ಕೃಷ್ಣಪ್ಪ ಸಾಲ್ಯಾನ್ ಅವರೇ, ಅರುಣ್ ಅವರೇ, ಬಾಕಿ ನಮ್ಮ ಆತ್ಮೀಯ ಬಹುಶಃ ಇವತ್ತು ನಮ್ಮ ಮುಂದಿರುವಂತ ನಮ್ಮ ಸಿನಿಮಾದಂತ ಸಂಜೀವ್ ಪಿಲಾರ್ ಅವರೇ, ಚಂದ್ರ ಅವರೇ, ನಮ್ಮ ಕಿಶೋರ್ ಶೆಟ್ಟಿ, ಈಶ್ವರ ಶೆಟ್ಟಿರವರೇ, ಅದೇ ನಮ್ಮ ಲಕ್ಷ್ಮೀ ರವೀಶ್ ಅವರೇ, ಇದೆಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷ ಸುರೇಖ ಚಂದ್ರಸ್ ಅವರೇ, ಈ ಕಾರ್ಯಕ್ರಮಕ್ಕೆ ಮಾತಂತಹ ಗಂಗಾ ಗೆಟ್ಟಿರವರೇ, ನೇರವಾಗಿ ಪರೋಕ್ಷವಾಗಿ ಸಾಕ ಪ್ರತಿಯೊಂದು ಹಿತೈಷಿಗಳೇ, ಹಾಗೆ ಊರಿನ ಹಿರಿಯ ವ್ಯಕ್ತಿಗಳೇ, ನಾನು ಪ್ರಪ್ರಥಮವಾಗಿ ಇಡೀ ನಮ್ಮ ಜನತೆಯ ಪರವಾಗಿ, ಬಹುಶಃ ಇಡೀ ನಮ್ಮ ದೇಶದ ಜನರ ಪರವಾಗಿ ನಾನು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಂತಹ ಮಾಧ್ಯಮ ಕೇಂದ್ರ ಇರಲಿ, ಕೋಟೆಕರ್ ಸೊಸೈಟಿ ಇರಲಿ, ಅದಕ್ಕೆ ವಿವಿಧ ಕೃಷಿ ವಿಜ್ಞಾನ ಕೇಂದ್ರವಿರಲಿ, ಸಹಕಾರ ಕೊಟ್ಟಂತಹ ಪದವಿ ಕಾಲೇಜಿನ ಶಿಕ್ಷಣ ಅಧ್ಯಕ್ಷರಲ್ಲಿ ಈ ಊರವರಿರಲಿ, ಅದಕ್ಕೆ ಮೇಗಿನ ಮನೆಯ ಕುಟುಂಬಸ್ಥರಲ್ಲಿ ನಾನು ಬಹುಶಃ ಇವತ್ತು ಇದಕ್ಕೆ ನೆರವೇರಿಸಿದ ವಸಂತ ಕೊಣಾಜೆ ಅವರು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಇದು ನಿಜವಾಗಿಯೂ ಭವಿಷ್ಯ ದಿನಗಳಲ್ಲಿ ಈ ಸಮಾಜ ಮತ್ತು ದೇಶಕ್ಕೆ ದೊಡ್ಡ ಎಲ್ಲಾ ವಿಧದ ಅಂಗದಲ್ಲಿಯೂ ಕೂಡ ಇದು ದೊಡ್ಡ ಮಟ್ಟದ ಪ್ರಯೋಜನಕಾರಿಯಾಗುವಂತಹ ಇವತ್ತು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಇವತ್ತು ಆಗಿದೆ. ಯಾಕಂತ ಹೇಳಿದ್ರೆ ಯುವ ಜನತೆ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಯುವ ಜನತೆಯನ್ನು ಮತ್ತು ವಿದ್ಯಾರ್ಥಿ ಸಮಾಜವನ್ನು ಇವತ್ತು ಬಹುಶಃ ಕೃಷಿಯೆಡೆಗೆ ಮತ್ತು ರೈತರ ಆ ಒಂದು ಕಷ್ಟವನ್ನು ಏನು ಅರ್ಥ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಇಲ್ಲಿ ಕಲಿತಿರುವ ವಿದ್ಯಾರ್ಥಿ ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ಪ್ರಾಕ್ಟಿಕಲ್ ಆಗಿ ಒಬ್ಬ ಕೃಷಿಕನ ಒಬ್ಬ ರೈತನ ಸ್ವಲ್ಪ ಮಟ್ಟಿನ ಅನುಭವ ಆದರೂ ಕೂಡ ಎಲ್ಲಾ ವಿದ್ಯಾರ್ಥಿಗೆ ಸಿಕ್ಕಿ ಬಯಸಿಕೊಂಡು ಅವರ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಅದು ಪ್ರಯೋಜನ ಆಗ್ತದೆ. ಎರಡನೇದು ಭಾರತ ದೇಶ, ಯಾಕಂತ ಹೇಳಿದ್ರೆ ನಾವೆಲ್ಲ ಇವತ್ತು ನಾನು ಈ ದೇಶದ ರೈತರಿಗೆ ನಾನು ವಿಶೇಷವಾದ ನೆನಪಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ ಸಂದರ್ಭದಲ್ಲಿ ನಮ್ಮ ದೇಶದ ಜನಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಬರೀ 33 ಕೋಟಿ. ನಮ್ಮ ದೇಶದ ಜನಸಂಖ್ಯೆ 33 ಕೋಟಿ. ಆದ್ರೆ ಆವಾಗ ಈ 33 ಕೋಟಿ ಜನರಿಗೆ ಕೂಡ ಒಂದು ಹೊತ್ತು ಊಟ ಮಾಡುವಂತ ಮತ್ತು ಆಹಾರವನ್ನು ತಯಾರು ಮಾಡುವಂತ ಶಕ್ತಿ ಈ ದೇಶದಲ್ಲಿ ಇರಲಿಲ್ಲ. ಬಹುಶಃ 74 ನೆನಪಿದೆ. ಅಮೆರಿಕದಲ್ಲಿ ಬಿಸಾಡಿದ ಕೆಂಪು ಗೋಧಿಯನ್ನು ಶಿಪ್ಪಲ್ಲಿ ಪಣಮೂರಿಗೆ ಬಂದು ಅದನ್ನು ಬಹುಶಃ ಜನಸಾಮಾನ್ಯ ಹಂಚುವಂತ ಪರಿಸ್ಥಿತಿ ಆಗಿದೆ. ಆವಾಗ ಬಹುಶಃ ಅಕ್ಕಿ ಆ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದ್ರೆ ಕೇಸ್ ಆಗ್ತಿಲ್ಲ. ಯಾಕಂದ್ರೆ ಈ ರಾಜ್ಯಕ್ಕೆ ಆ ರಾಜ್ಯದಲ್ಲಿ ಇರುವುದಿಲ್ಲ, ಬೇರೆ ಕಡೆ ಕಳ್ಳ ಸಾಗಾಟ ಹಾಕುವಂತ ವಿಚಾರ ಇದೆ. ಅದಕ್ಕೂ ತಡೆಗಟ್ಟಲಿಕ್ಕೆ ಅನ್ನುವಂತ ಕಾನೂನು ಇತ್ತು. ಸರಿಯಾಗಿ ಅಕ್ಕಿ ಸಿಕ್ಕುವಂತ ವ್ಯವಸ್ಥೆ ಕೂಡ ಇವತ್ತು ಅವತ್ತಿನ ಕಾಲದಲ್ಲಿ ಇರಲಿಲ್ಲ. ನನಗೆ ಬಹಳ ಚೆನ್ನಾಗಿ ಯಾಕೆ ಗೊತ್ತಂತ ಹೇಳಿದ್ರೆ, ನಾನು ಸಣ್ಣವನಾಗಿದ್ದೆ, 5ನೇ ಕ್ಲಾಸ್ 4ನೇ ಕ್ಲಾಸ್ ಅಲ್ಲಿ, 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್. ನನಗೆ ಈಗ ಕೂಡ ನೆನಪಿದೆ, ಕಮ್ಯುನಿಸ್ಟ್ ಇವತ್ತು ಪಂಪ್ಗಳಿಂದ ಸ್ಟಾರ್ಟ್ ಆಗ್ತದೆ. ಶಾಸಕರೇ ಅಕ್ಕಿ ಕೊಡಿ, ಇಲ್ಲದಿದ್ರೆ ನ್ಯಾಯ ಕೊಡಿ ಅಂತ ಹೇಳಿ ನಮ್ಮ ಮನೆಗೆ ಬಂದು ಫ್ಲಾಗ್ ಇಟ್ಟು ತಂದೆ ಶಾಸಕರು ಎಲ್ಲ ಮೆರವಣಿಗೆಯಲ್ಲಿ ಬರುದು, ಬಂದು ಅಲ್ಲಿ ಕೂತ್ಕೊಳ್ಳುದು ಚಂದ. ಅದಕ್ಕೆ ಮಧ್ಯಾಹ್ನ ನೀರು ಇದೆಲ್ಲ ನಾವೇ ಅಲ್ಲಿ ಕೊಡು, ಮನೆಯಲ್ಲಿ ಕೊಡು, ಸಂಜೆ ಹೊತ್ತಿತ್ತು. ಸೊ ಹಕ್ಕಿಗಾಗಿ ಹೋರಾಟ ಮಾಡುವ ಕಾಲಘಟ್ಟ ಈ ನಮ್ಮ ಸಮಾಜದಲ್ಲಿ ಇತ್ತು. ಬಹುಶಃ ಇವತ್ತು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಗೊತ್ತಿರಕ್ಕೆ ನಮ್ಮಲ್ಲಿ ಉತ್ಪಾದನೆ ಆಗ್ತದೆ. ಆದ್ರೆ ಇವತ್ತು 140 ಕೋಟಿ ಆದರೂ ಕೂಡ ಈ ದೇಶದ 140 ಕೋಟಿ ಜನಸಾಮಾನ್ಯರಿಗೆ
3 ಹೊತ್ತು ಊಟಕ್ಕೆ ಬೇಕಾಗುವಂತ ಆಹಾರ ಧಾನ್ಯ ಮಾತ್ರ ಅಲ್ಲ, ವಿದೇಶಕ್ಕೂ ಕೂಡ ಆಹಾರವನ್ನು ರಫ್ತು ಮಾಡೋ ಶಕ್ತಿ ಕೊಟ್ಟಿದ್ರೆ ಈ ದೇಶದ ರೈತರು ಹಸಿರು ಕ್ರಾಂತಿ ಯೋಜನೆ ಮುಖಾಂತರ ತಂದು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಜವಾಹರ್ಲಾಲ್ ನೆಹರು ಹಸಿರು ಕ್ರಾಂತಿ ಯೋಜನೆ ತಂದು ಇವತ್ತು ಈ ದೇಶ ವಿಶ್ವ ಕೊಟ್ಟರೆ ಅದು ಈ ದೇಶದ ರೈತರು ಕೊಟ್ಟಿದ್ದಾರೆ ಅಂತ ಆಲೋಚನೆ ಮಾಡಬೇಕು. ಅಂತಹ ಒಂದು ಸಂದರ್ಭದಲ್ಲಿ ಬಹುಶಃ ಇವತ್ತು ನಮ್ಮ ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಈ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ಇಡೀ ವಿಶ್ವದ ಪ್ರತಿಯೊಂದು ದೇಶ ಕೂಡ ಅಗತ್ಯ. ನಾನು ವಿಶ್ವದ ಬಹಳಷ್ಟು ದೇಶಕ್ಕೆ ಹೋಗಿದ್ದೇನೆ. ಎಲ್ಲಾ ದೇಶದಲ್ಲಿ ಕೂಡ ಪ್ರಮುಖವಾದ ಯಾವುದಂತ ಹೇಳಿದ್ರೆ ಅದು ಕೃಷಿ ಪ್ರಧಾನವಾದ ರಾಷ್ಟ್ರ. ಪ್ರತಿಯೊಂದು ರಾಷ್ಟ್ರದಲ್ಲಿ ಕೂಡ, ಇವನ್ ಅಮೆರಿಕದಲ್ಲಿ ಕೂಡ ನೋಡುವಾಗ ನಗರ ಮಾತ್ರ ಅಲ್ಲದೆ ನಗರ ಹೊರಗೆ ಹೋದ್ರೆ 40-50 ಕಿಲೋಮೀಟರ್ ನಮಗೆ ಏನ್ ಬರೇ ಕೃಷಿ ಕಾಣುವುದಲ್ಲದೆ ಬೇರೆ ಏನ್ ಕೂಡ ನಮ್ಗೆ ಕಾಣಲಿಕ್ಕೆ ಸಿಗಲಿ ಯಾವುದೇ ದೇಶಕ್ಕೆ ಹೋದ್ರು ಕೂಡ. ಸೊ ನಾವೇನಿಸ್ತೇವೆ ಬೇರೆ ದೇಶದಲ್ಲಿ ಕೃಷಿ ಇಲ್ಲ, ಅವರು ಕೃಷಿಗೆ ಜಾಸ್ತಿ ಒತ್ತು ಕೊಡೋದು ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಮ್ಮಲ್ಲಿ ಕೂಡ ಇವತ್ತು ಬೇರೆ ಬೇರೆ ಪ್ರದೇಶಗಳಿಗೆ ಕೃಷಿಗೆ ಒತ್ತು ಕೊಡುವ ವಿಚಾರಗಳಿದೆ. ಅದು ಪಂಜಾಬ್ ಇರಲಿ, ಆಂಧ್ರ ಇರಲಿ, ಬೇರೆ ಬೇರೆ ನಮ್ಮ ರಾಜ್ಯದ ಉತ್ತರ ಕರ್ನಾಟಕದಲ್ಲಿ ಕೂಡ ಇದು ಕೃಷಿಗೆ ಪ್ರಧಾನ ಇದೆ. ನಮ್ಮಲ್ಲಿ ಇವತ್ತು ಏನಾಗಿದೆ, ನಮ್ಮ ಜಿಲ್ಲೆಯಲ್ಲಿ ಹಿಂದಿನಿಂದಲೂ ಕೂಡ ನಾವು ಅತ್ಯುತ್ತಮವಾದ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬಂದು ಸ್ವಯಂ ಪ್ರೇರಿತ ಇಂಡಸ್ಟ್ರಿ, ಸ್ವಯಂ ಕೆಲಸಕ್ಕೆ, ಬೇರೆ ಬೇರೆ ಪ್ರದೇಶಕ್ಕೆ ಮತ್ತು ಬೇರೆ ಬೇರೆ ಜಾಬ್ಗೆ ಹೆಚ್ಚಿನ ಒತ್ತು ಕೊಡೋ ಸಂದರ್ಭದಲ್ಲಿ ಎಲ್ಲಿಯೆಲ್ಲ ಈ ರೀತಿಯ ಕೃಷಿ ಭೂಮಿ ಇವತ್ತಿದೆಯಾ ಬಹುತೇಕ ಇವತ್ತು ಬರಡಾಗುವಂತಹ ಪರಿಸ್ಥಿತಿ ಆಗಿದೆ. ಅದನ್ನು ಗುರುತಿಸಿಕೊಂಡು ಇಲ್ಲಿರುವಂತಹ ಸಮಸ್ಯೆಯನ್ನು ತಪ್ಪಿಸಬೇಕಂತ ಹೇಳಿ ವಸಂತ ಕೋನಾಜಿಯವರ ಮತ್ತು ಅವರ ಸಹೋದರರು ಕೂಡ ಇದ್ರು. ಬಹಳ ಅವರೆಲ್ಲ ಈ ಮಾಧ್ಯಮ ಕೇಂದ್ರದ ಸಂಘ ಸೇರಿಕೊಂಡು ಬಹುಶಃ ಈ ಒಂದು ಕಾಲಘಟ್ಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರು ಕೂಡ ಇವತ್ತು ಕೃಷಿ ಪ್ರಧಾನವಾಗಿ ತನ್ನ ತೊಡಗಿಸಿಕೊಳ್ಬೇಕೆಂಬ ಉದ್ದೇಶದಿಂದ ಬಹುಶಃ ಬರಡು ಭೂಮಿಯನ್ನು ಇವತ್ತು ನೋಡಿಕೊಂಡು ಅದನ್ನು ಇವತ್ತು ಹದ ಮಾಡಿ ಅದನ್ನು ಇವತ್ತು ಕೃಷಿ ಮಾಡಿ ಹೇಗೆಂದ್ರೆ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಟ್ಟು ಮತ್ತು ಅದರಿಂದ ಬಹುಶಃ ಫಲವತ್ತಾದ ಅಕ್ಕಿಯನ್ನು ತೆಗೆದು ಅದೇ